ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ನವೆಂಬರ್ 15 ಶನಿವಾರ ಆಗುತ್ತೆ. ಏಕಾದಶಿ ರಾತ್ರಿ 3:47 ಇರುತ್ತೆ. ಆನಂತರ ದ್ವಾದಶಿ ಆರಂಭ ಆಗುತ್ತೆ. ಉತ್ತರ ನಕ್ಷತ್ರ ರಾತ್ರಿ 1:43 ಇರುತ್ತೆ. ಆನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಈ ವೈದ್ಯುತಿ ನಾಮಯೋಗ ಭವಕರಣ ಇದೆ. ಶನಿವಾರ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತ ಯಾವುದೇ ಒಂದು ಈ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿಲ್ಲ. ಆದರೆ ಏನಪ್ಪ ಅಂದರೆ ಒಂದು ನಂಬಿಕೆ ಬಂದ್ಬಿಟ್ಟಿದೆ, ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟಿದೆ. ಅದರಿಂದ ಯಾರ ನಂಬಿಕೆಯೂ ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದರೆ ಮುಂದುವರಿಸಿ, ಏನು ತೊಂದರೆ ಏನಾಗಲ್ಲ. ಶನಿವಾರ ಏನಾದರೂ ಹೊಸ ಕೆಲಸವನ್ನು ಆರಂಭಿಸಿದ್ರೆ ಒಂದೇ ಆಗೋದು ಏನು ಅಂದರೆ ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ. ಉದಾಹರಣೆ, ನೀವು ಒಂದು ವಾರದಲ್ಲಿ ಮಾಡಬೇಕು ಅನ್ನೋ ಒಂದು ಕೆಲಸ ಕಾರ್ಯಗಳು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಆ ಥರ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಆನಂತರ ಮತ್ತೊಂದು ವಿಚಾರ, ಇವತ್ತು ಏಕಾದಶಿ ಇದೆ. ತುಂಬ ಒಳ್ಳೆಯ ದಿನ. ಉಪವಾಸ ಮಾಡಿದ್ರೆ ವಿಶೇಷವಾದಂತಹ ಫಲಗಳು ಖಂಡಿತ ಸಿಗುತ್ತೆ. ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ 9:14 ಆರಂಭ ಆಗಿ 10:40 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಶನಿವಾರ ರಾಹುಕಾಲ ಬಂದಿದೆ, ಆ ಕಾರಣ ಅದೇ ಆರಂಭ ಆಗಿರೋ ಕೆಲಸ ಮುಂದುವರಿಸ್ಬೋದು. ಹಾಗೆಯೇ ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ, ಅದನ್ನು ಮಾಡ್ಬೋದು. ಯಮಗಂಡ ಕಾಲ 1:35 3 ಗಂಟೆವರೆಗೂ ಇರುತ್ತೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತೀನಿ, ಹೊಸ ವಾಹನವನ್ನು ಅದನ್ನು ಇವತ್ತು ತಗೊಳ್ಳೇಬಾರ್ದು, ಅದಕ್ಕೆ ನಿಷೇಧ ಇದೆ. ಎರಡನೇದು, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಹೊರಗಡೆಯಿಂದ ಮನೆಗೆ ವಾಪಸ್ ಬರಿ, ಏನು ತೊಂದರೆ ಏನು ಇಲ್ಲ. ಅದು ಇನ್ನು ಹೊಸದಾಗಿ ಔಷಧಿಯನ್ನು ಸೇವಿಸಲು ಸಹ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ನಿಜವಾದ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿ ಜನಿಸಿದವರ ವಿಚಾರ. ಮೊದಲನೇದಾಗಿ, ನಿಮ್ಮ ತಂದೆಯವರಿಗೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯದ ತೊಂದರೆ ಇರುತ್ತೆ. ನಿಮಗೂ ನಿಮ್ಮ ಮಕ್ಕಳ ನಡುವೆ ಒಂದು ಒಳ್ಳೆಯ ಒಂದು ಬಾಂಧವ್ಯ ಇರಲ್ಲ. ಇವತ್ತು ಅನಾವಶ್ಯಕವಾದಂತಹ ವಿಚಾರಕ್ಕೆ ಈ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಮುಖ್ಯ ಏನಪ್ಪ ಅಂದರೆ, ನೀವು ಅಷ್ಟೇ ಈ ಜಗಳ ಇದನ್ನು ಎಂಜಾಯ್ ಮಾಡ್ತೀರಿ. ನೀವು ಯಾರ ಜೊತೆನೂ ಜಗಳ ಕಾಯಲ್ಲ, ಇಬ್ಬರು ಜಗಳ ಕಾಯ್ತೀರಿ, ಅದನ್ನು ನೋಡಿ ಎಂಜಾಯ್ ಮಾಡ್ತೀರಿ. ಅಂತಹ ಮನಸ್ಥಿತಿ ನಿಮಗೆ ಇವತ್ತು ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ಈ ಗುರಿಯನ್ನು ತಲುಪಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಪ್ರಯತ್ನವನ್ನು ಅವಲಂಬಿಸಬೇಕು. ಸುಲಭವಾಗಿ ಅವರ ಆಸೆ ಈಡೇರಲ್ಲ. ಇವತ್ತು ಮುಖ್ಯವಾದ ವಿಚಾರ, ನಿಮಗೆ ತಲೆಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಬಿದ್ದು ಬೀಳ್ಬೋದು, ಇಲ್ಲ ಏಳವಾಗಿ ಏನಾದರೂ ತಲೆಗೆ ತಗಲ್ಬೋದು. ಏನಾಗಲಿ, ಅದರಲ್ಲೂ ಗೃಹಿಣಿಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ತಲೆಗೆ ಏಟಾಗುವಂತಹ ಸಾಧ್ಯತೆ ಖಂಡಿತವಾಗಲೂ ಕಾಣಿಸ್ತಾ ಇದೆ. ಇನ್ನು ನಿಮಗೆ ವಿಶೇಷವಾದಂತಹ ವಿದ್ಯೆ ಇದ್ದರೆ, ಅಂದರೆ ಈ ಹಾಡುಗಾರಿಕೆ ಅಥವಾ ನೃತ್ಯ ಇಂಥವೇನಾದರೂ ಗೊತ್ತಿದ್ದರೆ, ನಿಮಗೆ ಅನಿರೀಕ್ಷಿತವಾಗಿ ಅಪೂರ್ವವಾದಂತಹ ಅವಕಾಶ ಸಿಗುತ್ತೆ. ಮುಖ್ಯವಾಗಿ ಇವತ್ತು ನೀವು ನಿಮಗೆ ದೊರೆಯುವ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು. ಆತುರದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತೊಂದರೆ ಆಗುತ್ತೆ. ಹಾಗೆಯೇ ದೊರೆಯುವ ಅವಕಾಶಗಳನ್ನು ಬೇಡ ಅಂತ ಬಿಟ್ಟರೆ ದೊಡ್ಡ ಮೋಸನೇ ಆಗುತ್ತೆ. ಎಚ್ಚರಿಕೆಯಲ್ಲಿ. ಇನ್ನು ತುಂಬ ಕಷ್ಟಪಡ್ತೀರಿ. ಹಣಕಾಸಿನ ವಿಚಾರಕ್ಕೆ 1 ನಿಮಿಷನೂ ವೇಸ್ಟ್ ಮಾಡಿದ್ರೆ ಕಷ್ಟಪಡ್ತೀರಿ. ಆದರೆ ನಿಮ್ಮ ನಿರೀಕ್ಷೆಯಂತೆ ಇವತ್ತು ವರಮಾನ ಇರಲ್ಲ. ಆದರೆ ಖರ್ಚು ವೆಚ್ಚಗಳು ಮಾತ್ರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಬಗ್ಗೆಯೂ ಅಷ್ಟೇ, ಯಾವುದೇ ವಿಚಾರದ ಬಗ್ಗೆ ನೆಗ್ಲಿಜೆನ್ಸ್ ಬೇಡ, ಸ್ವಲ್ಪ ಕಾಳಜಿ ಇರಲಿ.
ವೃಷಭ ರಾಶಿಯವರು ಇವತ್ತು ಏನು ಮಾಡ್ತೀರಿ ಅಂದರೆ, ಬೇರೆಯವರು ನಿಮ್ಮನ್ನು ನೋಡಿದ್ರೆ ಇವತ್ತು ಇವನು ಯಾವುದೇ ಒಂದು ದಿಟ್ಟ ನಿರ್ಧಾರ ತಗೊಂಬಲ್ಲ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲ್ಲ ಅಂತ ಒಂದು ಬಿಂಬಿತರಾಗ್ತೀರಿ. ಯಾಕೆಂದರೆ ತುಂಬ ಸೈಲೆಂಟ್ ಆಗಿರ್ತೀರಿ. ಒಂದು ಸಲ ನಗಬೇಕು ಅಂದರೂ ಕೂಡ 2 ಸಲ ಯೋಚನೆ ಮಾಡ್ತೀರಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿಯೇ ಲೆಕ್ಕಾಚಾರವನ್ನು ಮಾಡ್ತೀರಿ. ಅಪೂರ್ವವಾದಂತಹ ಅತಿ ಮುಖ್ಯವಾದಂತಹ ಕೆಲಸವೊಂದು ನಿಮ್ಮ ಪಾಲಿಗಿರುತ್ತೆ. ಅದನ್ನು ಪೂರ್ಣಗೊಳಿಸಲೇಬೇಕಾಗತ್ತೆ, ಯಶಸ್ಸನ್ನು ಗಳಿಸಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಯೋಜನೆಯನ್ನು ನಿರೂಪಿಸ್ತೀರಿ. ನಿಮಗೆ ಒಳ್ಳೆಯ ವಿದ್ಯೆ ಇರುತ್ತೆ, ವಿದ್ಯೆಗಿಂತಲೂ ತುಂಬ ಬುದ್ಧಿವಂತಿಕೆ ಇರುತ್ತೆ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅದನ್ನು ಯೋಚನೆ ಮಾಡಿ. ಯಾವುದಾದ್ರೂ ಸರಿ, ಕುಟುಂಬದ ವಿಚಾರ ಆದರೂ ಸರಿಯೇ, ಹೊರಗಿನ ವಿಚಾರ ಆದರೂ ಸರಿ, ಅಥವಾ ಉದ್ಯೋಗದ ವಿಚಾರ ಆದ್ರೂ ಸರಿಯೇ, ಅಲ್ಲಿ ಯಾರು ಬೇರೆಯವರು ಸ್ವಲ್ಪ ಈ ವಾದ ವಿವಾದದಲ್ಲಿ ಕೂತು ಮನಸ್ತಾಪದಲ್ಲಿ ತೊಡಗಿದರೆ ಸುಲಭವಾಗಿ ಮಧ್ಯಪ್ರವೇಶಿಸಿ ಅವರಿಬ್ಬರನ್ನು ಶಾಂತಿಗೊಳಿಸ್ತೀವಿ. ಇದರಿಂದ ನೀವು ಎಲ್ಲಿರ್ತೀರೋ ಅಲ್ಲಿ ಶಾಂತಿ ನೆಮ್ಮದಿಗೆ ಯಾವುದೇ ರೀತಿಯ ಕೊರತೆ ಕಂಡುಬರಲ್ಲ. ಕುಟುಂಬದ ಜವಾಬ್ದಾರಿಗಳನ್ನು ನೀವೇ ಸ್ವಯಂ ಒಪ್ಪಿಕೊಂಡು ಅದನ್ನು ಪೂರ್ಣಗೊಳಿಸೋದ್ರಲ್ಲಿ ಯಶಸ್ವಿಯಾಗ್ತೀರಿ. ನ್ಯಾಯದ ಪಕ್ಷಪಾತಿಗಳು, ಒಬ್ರಿಗೆ ಬೇಜಾರು ಮಾಡಲ್ಲ, ಒಬ್ರಿಗೆ ಮೋಸ ಮಾಡಲ್ಲ. ಇಂತಹ ಮನಸ್ಥಿತಿ ಈವನ್ ಮಾತುಕತೆಯಲ್ಲೂ ಸಹನೇ ಮನಸ್ಸಿಗೆ ಬೇಜಾರಾಗದಂತಹ ಪದಗಳನ್ನು ಬಳಸ್ತೀರಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ. ಒಟ್ಟಾರೆ ಎಲ್ಲರೂ ನಿಮ್ಮ ರೀತಿ ನೀತಿಯನ್ನು ಮೆಚ್ಚುತ್ತಾರೆ. ಉತ್ತಮ ಹಣಕಾಸಿನ ಅನುಕೂಲತೆ ಕಂಡುಬರುತ್ತೆ. ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ನೀವೇ ತಂದ್ಕೋತೀರಿ. ಅದರಿಂದ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆನೂ ಅಷ್ಟೇ ಯೋಚನೆ ಬೇಡ. ಮಿಥುನ ರಾಶಿಯವರಿಗೆ ಈ ನಿಮ್ಮ ಮಕ್ಕಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮನೆತನದ ಆಸ್ತಿಯ ವಿಚಾರ. ಮನೆತನದ ಆಸ್ತಿಯ ಪಾಲಿನ ವಿಚಾರಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಬೇರೆಯವರಿಗೆ ಬೇಸರ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಅಥವಾ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ರಾಜಿಯಾಗಕ್ಕೆ ಹೋಗ್ತೀರಿ. ನಿಮ್ಮ ಗುಣ ನಿಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ. ಆದ್ದರಿಂದ ಅವರು ನಿಮ್ಮ ಜೊತೆ ಸ್ವಲ್ಪ ವಾದದಲ್ಲಿ ತೊಡಗ್ತಾರೆ. ಸಾಧ್ಯವಾದಷ್ಟು ನಿಮ್ಮಲ್ಲಿರುವ ಅಧಿಕಾರವನ್ನು ಪ್ರಯೋಗ ಮಾಡೋಕ್ಕೆ ಪ್ರಯತ್ನಿಸಿ. ಕುಟುಂಬದಲ್ಲೂ ಅಷ್ಟೇ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿಯೂ ಅಷ್ಟೇ. ನೀವು ತುಂಬ ಒಳ್ಳೆಯತನ ತೋರಿದರೆ ನಿಮಗೆ ಜೀವನದಲ್ಲಿ ಖಂಡಿತವಾಗ್ಲೂ ನಷ್ಟ ಆಗುತ್ತೆ. ಅದು ಮುಖ್ಯವಾಗಿ ಈ ದಿನ. ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುಂದೆ ಮೊದಲು ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ವಯಸ್ಸಿನ ವಿಚಾರವನ್ನು ಬದಿಗಿಡಬೇಕು. ನಿಮ್ಮ ಮಕ್ಕಳ ಒಂದು ಸಲಹೆಯನ್ನು ಅಥವಾ ಸೂಚನೆಯನ್ನು ನೀವು ಪಾಲಿಸಿದರೆ ನಿಮ್ಮ ಕಷ್ಟ ನಷ್ಟಗಳು ಸಂಪೂರ್ಣ ಅಲ್ಲದೆ ಹೋದರೂ ಕಡಿಮೆ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಕುಟುಂಬದ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ಆಸಕ್ತಿ ಉಂಟಾಗಲ್ಲ. ಆದ್ದರಿಂದ ನೀವು ಅನಿವಾರ್ಯವಾಗಿ ಬೇರೆಯವರನ್ನು ಅವಲಂಬಿಸಬೇಕಾಗತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಪಾಲಿನ ಕೆಲಸವನ್ನು, ನಿಮ್ಮ ಪಾಲಿನ ಜವಾಬ್ದಾರಿಯನ್ನು ಸ್ವತಂತ್ರವಾಗಿ ನಿರ್ವಹಿಸ್ತೀರಿ. ಕಾರಣ ನೀವು ಬೇರೆಯವರ ಮೇಲೆ ಸುಲಭವಾಗಿ ನಂಬಿಕೆಯನ್ನು ಇಡಲ್ಲ. ಅದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳಲ್ಲಿ ಸಹ ನಿಯಂತ್ರಣ ಇರುತ್ತೆ, ತೊಂದರೆ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ವಾಯುದೋಷದ ತೊಂದರೆ ಕಂಡುಬರುತ್ತೆ, ಎಚ್ಚರಿಕೆಯಲ್ಲಿ. ಕಟಕ ರಾಶಿಯವರು, ಇವರು ತುಂಬ ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಈ ಆತುರದಿಂದ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪುಗಳು ಎದುರಾಗುತ್ತೆ. ಅಂದರೆ ಇವರ ತಪ್ಪುಗಳನ್ನು ಮಾಡ್ತಾರೆ. ಆದರೆ ಒಂದು ಬುದ್ಧಿವಂತಿಕೆಯ ನಿರ್ಧಾರ ಅಥವಾ ಇವರ ತಲೆಗೆ ಬೇಗ ಹೋಗುತ್ತೆ, ತಮ್ಮ ತಪ್ಪು ಅರಿವಾಗುತ್ತೆ. ಅದರಿಂದ ತಮ್ಮ ಬುದ್ಧಿಶಕ್ತಿಯಿಂದ ತಮ್ಮ ತಪ್ಪುಗಳನ್ನು ತಾವೇ ಸರಿಪಡಿಸ್ಕೊತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಪ್ರತಿಯೊಬ್ಬರೂ
ಇವರ ರೀತಿ ನೀತಿಯನ್ನು ಒಪ್ಪುತ್ತಾರೆ. ಹಾಗೆಯೇ ಇವರೇನು ಮಾಡಿದ್ದಾರೆ, ಇವರು ಯಾವ ರೀತಿಯ ಈ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಅನ್ನೋದನ್ನು ಸಹ ಮರೀತಾರೆ. ಒಟ್ಟಾರೆ ಸಮಯ ಸಂದರ್ಭವನ್ನು ಅನುಸರಿಸಿಕೊಂಡು ಅದಕ್ಕೆ ಹೊಂದಿಕೊಂಡು ತಮ್ಮ ನಿರ್ಧಾರಗಳನ್ನು ಬದಲಾಯಿಸುವ ಕಾರಣ ಈ ದಿನ ಖಂಡಿತವಾಗಲೂ ಒಳ್ಳೆಯ ದಿನವಾಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಸ್ವಲ್ಪ ತಡವಾಗುತ್ತೆ, ಸುಲಭವಾಗಿ ನಡೆಯಲ್ಲ. ಆತುರದಿಂದ ನೀವು ಮಾಡೋಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ನಿಧಾನಗತಿಯಲ್ಲಿ ಅದು ಸಫಲತೆಯನ್ನು ಕಾಣುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯನ್ನು ತಗೋಬೇಕು. ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಒಂದು ವಿಚಾರದಲ್ಲಿ ಅದನ್ನು ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ ನೀವು ಕಷ್ಟಕ್ಕೆ ಸಿಗ್ತೀರಿ. ನಿಮ್ಮ ಆತ್ಮೀಯರೇ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದ ವಿಚಾರದಲ್ಲಿ ಬೇರೆಯವರನ್ನು ನಂಬಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದ್ರಲ್ಲಿ ವಿಫಲರಾಗ್ತೀರಿ. ಆರೋಗ್ಯದ ಬಗ್ಗೆ ಹೇಳಿದ್ದೀನಿ, ಏನು ತೊಂದರೆ ಇಲ್ಲ, ಆದರೆ ನೆಗ್ಲಿಜೆನ್ಸ್ ಇರಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಟಿರಿ. ಸಿಂಹರಾಶಿಯವರು ಇವತ್ತು ಸಂಪೂರ್ಣ ಜವಾಬ್ದಾರಿಯನ್ನು, ಅದರಲ್ಲೂ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ನಿಮ್ಮ ಮಕ್ಕಳಿಗೆ ನೀಡ್ತೀರಿ. ಕಾರಣ ಏನಪ್ಪ ಅಂದರೆ, ನಿಮಗೊಂದು ಕುತೂಹಲ, ನಿಮ್ಮ ಮಕ್ಕಳು ಯಾವ ರೀತಿ ಕೊಟ್ಟ ಜವಾಬ್ದಾರಿಯನ್ನು ಮಾಡ್ತಾರೆ, ಪೂರ್ಣಗೊಳಿಸ್ತಾರೆ, ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಅಂತ. ಇಲ್ಲೇನಾಗುತ್ತೆ, ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕಿರುತ್ತೆ, ಏನಾಗ್ಬಿಡುತ್ತೆ, ಯಾಕೆಂದರೆ ಅದು ಮುಖ್ಯವಾದಂತಹ ಕೆಲಸ, ಅದು ವಿಫಲತೆ ಆಗಲೇಬಾರ್ದು. ಕೊನೆಯಲ್ಲಿ ಏನು ಮಾಡ್ತೀರಿ, ನೀವು ನಿಮ್ಮ ಒಂದು ನಂಬಿಕೆಯನ್ನು ಕಡಿಮೆ ಮಾಡ್ಕೋತೀರಿ. ನಿಮ್ಮ ಮಕ್ಕಳಿಗೆ ಕೊಟ್ಟಿರೋ ಜವಾಬ್ದಾರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತೀರಿ. ಈ ಕಾರಣದಿಂದ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪರಿಪೂರ್ಣಗೊಳ್ಳುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರ ಇರ್ಬೋದು ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ಇರುವ ಮನಸ್ತಾಪ ಅದನ್ನು ಏನು ಮಾಡ್ತೀರಿ, ಬುದ್ಧಿವಂತಿಕೆಯಿಂದ ಮಾತುಕತೆಯಿಂದ ಸಂಪೂರ್ಣ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಅದನ್ನು ಕಡಿಮೆ ಮಾಡ್ತೀರಿ. ಇದರಿಂದ ಪ್ರತಿಯೊಬ್ಬರ ಈ ಮನಸ್ಸು ಅಥವಾ ಪ್ರತಿಯೊಬ್ಬರ ಗಮನ ನಿಮ್ಮ ಮೇಲೆ ಇರುತ್ತೆ. ಈ ಕಾರಣದಿಂದ ಒಂದು ಕ್ಷಣ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ನಿಮ್ಮ ತಪ್ಪಾದ ಮಾತುಕತೆಯಿಂದ ಕೆಲವರೊಂದಿಗೆ ಮನಸ್ತಾಪವನ್ನು ಉಂಟು ಮಾಡ್ಕೊಳ್ಳುವ ಸಾಧ್ಯತೆ ಕಂಡುಬರ್ತಾಯಿದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ತೊಂದರೆ ಇಲ್ಲ, ಆದರೆ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತೆ, ಅದಕ್ಕೆ ನೀವೇ ಕಾರಣರಾಗ್ತೀರಿ. ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಆತ್ಮವಿಶ್ವಾಸದ ಕೊರತೆ ಕಂಡುಬರುತ್ತೆ. ಕನ್ಯಾ ರಾಶಿಯವರು, ನಿಮಗೆ ಇವತ್ತು ನಿಮ್ಮ ನಿರೀಕ್ಷೆಗೂ ಮೀರಿದಷ್ಟು ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಏನು ಮಾಡ್ತೀರಿ, ನಿಮಗೆ ಒಂದು ಈ ಅಪಾರವಾದಂತಹ ವಿಶ್ವಾಸ, ನಾನು ಖರ್ಚು ಮಾಡಿದ್ರೂ ದುಡ್ಡು ಬರುತ್ತೆ, ಕೈ ಸೇರುತ್ತೆ ಹಣ ಅಂತ. ಅದರಿಂದ ಏನು ಮಾಡ್ತೀರಿ, ಅನಾವಶ್ಯಕ ವಿಚಾರಗಳಿಗೆ ಅಪಾರವಾದಂತಹ ಹಣವನ್ನು ಖರ್ಚು ಮಾಡ್ತೀರಿ. ಇಲ್ಲಿ ಖರ್ಚು ಮಾಡ್ತೀರಿ, ಇಲ್ಲಿ ಅದಕ್ಕೆ ತಕ್ಕಂತೆ ಸಂಪಾದನೆ ಮಾಡೋದ್ರಲ್ಲಿ ವಿಫಲರಾಗ್ತೀರಿ. ಈ ಕಾರಣದಿಂದ ಸ್ವಲ್ಪ ನಿಮ್ಮ ಮಾನಸಿಕ ಸ್ಥಿತಿ ಸಹ ವ್ಯತ್ಯಾಸವನ್ನು ಕಾಣುತ್ತೆ. ಅಂದರೆ ನಿಮ್ಮ ತಪ್ಪಿಗೆ ಬೇರೆಯವರನ್ನು ದೂರ್ತೀರಿ, ಸಣ್ಣ ಪುಟ್ಟ ವಿಚಾರಕ್ಕೂ ಜೋರಾಗಿ ಮಾತಾಡ್ತೀರಿ, ಬೇರೆಯವ್ರನ್ನ ಬೈತೀರಿ, ಇಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನಗಳನ್ನು ತಗೊಂಡ್ರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಕುಟುಂಬದಲ್ಲಿ ಏನಾಗುತ್ತೆ, ನಿಮ್ಮ ಈ ಒಂದು ಈ ವ್ಯಕ್ತಿತ್ವದಿಂದ ಯಾರೊಬ್ಬರೂ ಧೈರ್ಯದಿಂದ ನಿಮ್ಮ ಹತ್ರ ಮಾತನಾಡೋದಕ್ಕೆ ಸಹ ಹಿಂಜರಿತಾರೆ. ಇದರಿಂದ ನಿಮಗೆ ಒಂದು ರೀತಿ ಏಕಾಂಗಿತನ ಕಾಡುತ್ತೆ. ಆದ್ದರಿಂದ
ಅದು ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ. ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಕೊಂಡಿರಿ, ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನೀವು ದೃಢವಾದ ನಿಲುವನ್ನು ತಗೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಅಂದರೆ ಹೇಳ್ತೀವಲ್ಲ, ಇವಾಗಿರೋ ಬುದ್ಧಿ ಇನ್ನೊಂದು ಸಲ ಇರಲ್ಲ ಅಂತ. ಆ ರೀತಿ ಪದೇ ಪದೇ ನಮ್ಮ ಈ ರೀತಿ ನೀತಿಯನ್ನು ಬದಲಾಯಿಸೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಎಚ್ಚರಿಕೆ ಇರಲಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಹೇಳಿದಾಗೆ ಹಿಡಿತಾ ಇರಲ್ಲ, ಖರ್ಚು ಇರುತ್ತೆ ಅದರಲ್ಲಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಏಕೆಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾದರೆ ಸ್ವಲ್ಪ ಆರೋಗ್ಯದಲ್ಲೂ ಸಹ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ. ತುಲಾ ರಾಶಿಯವರು ಇವತ್ತು ಅನಿವಾರ್ಯವಾಗಿ ನೀವು ದೂರದ ಊರಿಗೆ ಪ್ರವಾಸವನ್ನು ಬೆಳೆಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ, ನಿಮಗೆ ತುಂಬ ಇಷ್ಟವಾದಂತಹ ವಸ್ತು ಒಂದು ಕಳುವಾಗುತ್ತೆ. ಯಾರಾದರೂ ಕದ್ಕೊಂಡು ಹೋಗ್ಬೋದು, ಇಲ್ಲ ನೀವೇ ಎಲ್ಲರೂ ಕಳ್ಕೋಬೋದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಹೋಗುವಾಗ ಮೊಬೈಲು, ಹಣ ಇಂಥವನ್ನು ನಾವು ಹುಷಾರಾಗಿ ಇಟ್ಕೊಂಡು ಹೋಗೋದು ಒಳ್ಳೆಯದು. ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ಖರ್ಚು ವೆಚ್ಚಗಳು ನಿಮಗೆ ಗೊತ್ತಿರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಹಣವನ್ನು ತೊಡಗಿಸಿದ್ರೆ ಏನೂ ಉಪಯೋಗ ಇಲ್ಲ, ಬರೀ ಹಣವನ್ನು ಕಳ್ಕೋಬೇಕಾಗತ್ತೆ, ಆದಾಯ ಇರಲ್ಲ ಅಂತ. ಅದರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ, ನಿಮ್ಮ ಪಾಡಿಗೆ ನೀವು ಖರ್ಚು ಮಾಡ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಬೇರೆಯವರನ್ನು ಹಣಕಾಸಿನ ವಿಚಾರದಲ್ಲಿ ಅವಲಂಬಿಸಬೇಕಾಗುತ್ತೆ. ಅವರು ನಿಮ್ಮ ಕುಟುಂಬದ ಸದಸ್ಯರಿರ್ಬೋದು, ಆತ್ಮೀಯ ಸ್ನೇಹಿತರಿರ್ಬೋದು, ಅಥವಾ ಸಹೋದ್ಯೋಗಿಗಳಿರ್ಬೋದು. ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಹೊಂದೋದು ತುಂಬ ಒಳ್ಳೆಯದು. ಭೂ ವಿವಾದ ಒಂದಿರುತ್ತೆ, ಅದರ ಬಗ್ಗೆ ಬೇರೆಯವರ ಒಂದು ಸಂಧಾನ ಸಹ ಏರ್ಪಾಟಾಗುತ್ತೆ. ಆದರೆ ಅದರಲ್ಲಿ ನಿಮಗೆ ನಂಬಿಕೆ ಉಂಟಾಗಲ್ಲ. ಇದರಿಂದ ಯಾವುದೇ ಸಮಸ್ಯೆಗಳು ಪರಿಹಾರವನ್ನು ಕಾಣೋದಿಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಆತುರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಉತ್ತಮ ಮಾರ್ಗದರ್ಶನ ಅಥವಾ ಸಹಕಾರ ದೊರೆಯುತ್ತೆ. ಎಲ್ಲದರಲ್ಲೂ ಯಶಸ್ಸನ್ನು ಕಾಣ್ತೇನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ಪರಿವರ್ತನೆಗಳಿರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣವನ್ನು ಸಹ ನೀವು ಖರ್ಚು ಮಾಡಲೇಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಯಾವುದೇ ವಿಚಾರಗಳು ಸಣ್ಣ ಮಟ್ಟದ್ದಾಗಿದ್ದರೂ ಕೂಡ ತಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಒಂದು ರೀತಿ ದೊಡ್ಡದಾಗಿ ಪರಿವರ್ತಿಸ್ತಾರೆ ಅಥವಾ ಬಿಂಬಿಸ್ತಾರೆ. ಇದರಿಂದ ಪ್ರತಿಯೊಬ್ಬರ ಗಮನ ಇವರ ಮೇಲಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಈ ಸ್ತ್ರೀಯರಿಗೆ ವಿಶೇಷವಾದಂತಹ ಈ ಉತ್ತಮ ಫಲಗಳು ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಉದ್ಯೋಗಾವಕಾಶ ಕಂಡುಬರುತ್ತೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀವೇ ಕಾರಣರಾಗ್ತೀರಿ. ನಿಮ್ಮ ಬಾಳ ಸಂಗಾತಿಯ ಉತ್ತಮ ಆದಾಯ ಇರುತ್ತೆ. ಅವರಿಗೆ ಬಂದಿರೋ ಈ ವರಮಾನದಲ್ಲಿ ಬಹುಪಾಲು ನಿಮಗೋಸ್ಕರನೇ ಖರ್ಚು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಆಗಲೇ ಹೇಳಿದಾಗೆ ಅವರಿಗೆ ಇಷ್ಟವಾದಂತಹ ಒಡವೆ ವಸ್ತ್ರಗಳನ್ನು ತಗೋತಾರೆ. ನಿಮ್ಮ ಸೋದರ ಸೋದರಿಯರ ಜೊತೆಯಲ್ಲಿ ಇದ್ದ ಅಸಮಾಧಾನ ದೂರವಾಗುತ್ತೆ. ಉತ್ತಮ ಬಾಂಧವ್ಯ ಬೆಳೆಯುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಸಾಧ್ಯವಾದಷ್ಟು ಅತಿಯಾದ ಆತ್ಮವಿಶ್ವಾಸ ಬೇಡ. ಬೇರೆಯವರ ಏನಾದರೂ ಒಂದು ಸಲಹೆಯನ್ನು ಕೊಡೋಕ್ಕೆ ಬಂದಾಗ ಅದನ್ನು ಒಪ್ಕೊಳ್ಳದೆ ಹೋದರೂ ಕೇಳುವಂತಹ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಯಾಕೆಂದರೆ ನಿಮಗೆ ಒಂದು ಹೊಸ ರೀತಿಯ ಬದಲಾವಣೆಗೆ ಅದು ಕಾರಣವಾಗುತ್ತೆ. ಅದು ಉನ್ನತ ಅಧಿಕಾರಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತೆ. ಇನ್ನೂ ಉನ್ನತ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಖರ್ಚು ಮಾಡಲೇಬೇಕಾದಂತಹ ಪ್ರಮೇಯ ಬರುತ್ತೆ, ಅದನ್ನು ತಪ್ಪಿಸೋಕ್ಕಾಗಲ್ಲ.
ಉತ್ತಮ ಆರೋಗ್ಯ ಇರುತ್ತೆ. ಧನುರಾಶಿಯವರು ಮೊದಲು ನಿಮ್ಮ ಮನೆಯಲ್ಲಿ ಇರೋ ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಅದು ಆನಂತರ ನಿಮ್ಮ ಮಕ್ಕಳಲ್ಲೂ ಸಹ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಯಾವುದೋ ಒಂದು ರೀತಿಯ ಕೊರತೆ ಕಂಡುಬರುತ್ತೆ. ಆ ಕೊರತೆಯನ್ನು ಹೋಗಲಾಡಿಸಬೇಕು ಅಂದರೆ ನೀವು ಗುರು ಹಿರಿಯರ ಮಾತನ್ನು ಕೇಳಲೇಬೇಕು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ. ಹೆಚ್ಚಿನ ಪ್ರಯತ್ನದಿಂದ ಅಥವಾ ಉತ್ತಮ ಪ್ರಯತ್ನದಿಂದ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದರೆ ಸಾಧ್ಯ ಆಗುತ್ತೆ. ಹಾಗೆ ವಿದೇಶಿ ಭಾಷೆಗಳನ್ನು ಕಲಿತಾ ಇರೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಕುಟುಂಬದ ಹಿರಿಯರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಹಾಗೆ ಅವರಿಗೆ ಅವರದೇ ಆದಂತಹ ಹೆಚ್ಚಿನ ಮಟ್ಟದ ಖರ್ಚು ವೆಚ್ಚಗಳು ಕಂಡುಬರುತ್ತೆ. ಈ ಕಾರಣದಿಂದ ನೀವು ನಿಮ್ಮ ಮನಸ್ಸಿಗೆ ಒಂದು ಬೇಸರ ಇದ್ದರೂ ಕೂಡ, ಸಾಧ್ಯವಾಗದೇ ಇದ್ದರೂ ಕೂಡ ನೀವು ಹಣದ ಸಹಾಯವನ್ನು ಮಾಡಬೇಕಾಗಿ ಬರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ, ಯಾವುದೇ ವಿಚಾರದಲ್ಲೂ ದಿಟ್ಟ ತೀರ್ಮಾನವನ್ನು ತಗೊಂಬಲ್ಲ. ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾರೇನು ಅನ್ಕೋತಾರೋ, ಯಾವ ವಿಚಾರದಿಂದ ನಿಮಗೆ ತೊಂದರೆ ಆಗುತ್ತೋ ಅನ್ನೋವಂಥ ಭಾವನೆ ಇರುತ್ತೆ. ಈ ಅಳುಕು ಸ್ವಭಾವ ಅಂತ ಹೇಳ್ಬೋದು. ಏನೂ ತೊಂದರೆ ಆಗಲ್ಲ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವುದೇ ಪ್ರಭಾವಕ್ಕೆ ಮಣಿದೆ ಬದಲಾಯಿಸಬೇಡಿ. ಒಳ್ಳೆಯದಾಗುತ್ತೆ. ಒಳ್ಳೆಯ ದಿನ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ನಿಮಗೆ ಹಣ ನಿಮ್ಮ ಕೈ ಸೇರುತ್ತೆ. ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಇಲ್ಲ. ಹಿಡಿತವನ್ನು ಸಾಧಿಸ್ತೀರಿ. ಉತ್ತಮ ಆರೋಗ್ಯ ಸಹ ಕಂಡುಬರುತ್ತೆ. ಮಕರ ರಾಶಿಯವರಿಗೆ ಇವತ್ತು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಇವರು ಕೆಲವರಿಗೆ ಹಣದ ಸಹಾಯವನ್ನು ಮಾಡಿರ್ತಾರೆ. ಈಗ ಅದೇ ರೀತಿಯಲ್ಲಿ ಇವರಿಗೆ ಹಣದ ಅವಶ್ಯಕತೆ ಉಂಟಾಗುತ್ತೆ. ಇವರ ಅದೃಷ್ಟ ಏನಪ್ಪ ಅಂದರೆ, ಇವರು ಕೇಳದೇ ಹೋದರೂ ಕೂಡ ಬೇರೆಯವರಿಂದ ಇವರಿಗೆ ಹಣದ ಒಂದು ಸಹಾಯ ದೊರೆಯುತ್ತೆ. ಇಲ್ಲಿ ಮುಖ್ಯವಾಗಿ ಇವತ್ತು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಮನ ಬಿಚ್ಚಿ ಮಾತಾಡಬೇಕು. ಹಾಗೆ ಮಾತಿನ ಮೇಲೆ, ಆಡುವ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಕಾರಣ ಏನಪ್ಪ ಅಂದರೆ, ದುಡುಕಿನ ಭರದಲ್ಲಿ ಇವರು ಬೇರೆಯವರ ಮನಸ್ಸಿಗೆ ಬೇಸರ ಬರುವಂತಹ ಪದಗಳನ್ನು ಬಳಸ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹರಿಸ್ತು ಅಂದರೆ ನಿಮಗಿವತ್ತು ಉತ್ತಮ ಆದಾಯ ಇರುತ್ತೆ. ಒಂದು. ಎರಡನೇದು, ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ಕೂಡ ತಮ್ಮ ಹಾದಿಯಲ್ಲಿ ಬರೋ ಅಡ್ಡಿ ಆತಂಕಗಳನ್ನು ತಾವೇ ನಿವಾರಿಸಿಕೊಂಡು ಅಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ. ಸ್ವಂತ ವ್ಯವಹಾರ ಮಾಡ್ತಾ ಇರೋರು ವ್ಯಾಪಾರದ ಉದ್ದೇಶಕ್ಕಾಗಿಯೇ ದೂರದ ಪ್ರದೇಶಕ್ಕೆ ತೆರಳಬೇಕಾಗತ್ತೆ. ಹಾಗೆ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ನಿಮ್ಮ ಪಾಲಿನ ಒಂದು ಆದಾಯ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಸ್ವತಂತ್ರವಾಗಿ ಮಾಡುವ ಕೆಲಸ ಕಾರ್ಯಗಳು ಮಾತ್ರ, ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಾತ್ರ ನಿಧಾನಗತಿಯಲ್ಲಿ ಸಾಗುತ್ತೆ. ಸ್ವಂತ ಉದ್ದಿಮೆ ಇದ್ದರೆ ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಒಂದು ಬೆಳವಣಿಗೆಗಳು ಕಂಡುಬರುತ್ತೆ. ಯಾವುದೇ ಒಂದು ಬದಲಾವಣೆಗಳು ಕಂಡುಬರಲ್ಲ, ಅದು ಮುಖ್ಯ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮವಾದ ಆದಾಯ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಹಿರಿಯ ಅಧಿಕಾರಿಗಳು ಯಾವಾಗಲೂ ಗಮನಿಸ್ತಾರೆ. ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ನೆಗಡಿ, ಕೆಮ್ಮು, ತಲೆನೋವು ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನು ಯಾರಲ್ಲೂ ಹಂಚ್ಕೊಂಬಲ್ಲ. ಉದಾಹರಣೆ, ಈ ಕುಟುಂಬದ ವಿಚಾರಕ್ಕೆ ಬರೋಣ. ಇವತ್ತು ನಿಮಗೆ ಸ್ವಲ್ಪ ಹೆಚ್ಚಿನ ಮಟ್ಟದ ಹಣದ ಅವಶ್ಯಕತೆ ಇದೆ. ನಿಮ್ಮ ಮನೆಯ ಇತರ ಸದಸ್ಯರ ಬಳಿ ಹಣವೂ ಇರುತ್ತೆ. ನೀವು ಕೇಳಿದವರು ಕೊಡುವಂತಹ ಮನಸ್ಥಿತಿಯಲ್ಲೂ ಇರ್ತಾರೆ. ಆದರೆ ನೀವೇನು ಮಾಡ್ತೀರಿ, ಅವರ ಬಳಿ ಸಹಾಯವನ್ನು ಕೇಳೋದಕ್ಕೆ ಹಿಂಜರಿತೀರಿ.
ಒಂದು ರೀತಿಯ ಸಂಕೋಚದ ಸ್ವಭಾವ, ಕೆಟ್ಟ ಭಾವನೆ ಇರಲ್ಲ, ಸಂಕೋಚದ ಸ್ವಭಾವ. ಈ ಕಾರಣದಿಂದ ಮೊದಲನೇದಾಗಿ ನೀವು ಇವತ್ತೇ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮನಬಿಚ್ಚಿ ಪ್ರತಿಯೊಬ್ಬರ ಜೊತೆ ಮಾತನ್ನು ಆಡಬೇಕು. ಇದು ಕೇವಲ ಕುಟುಂಬದ ವಿಚಾರವಲ್ಲ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅದನ್ನೇ. ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡ್ತೀರಿ, ಆ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಕಾರಣ ನಿಮ್ಮ ಅನಾರೋಗ್ಯ. ನಿಮಗೆ ದಿಢೀರನೇ ಇವತ್ತು ಏನಾಗ್ಬೋದಪ್ಪ ಅಂದರೆ, ಕೈ ಕಾಲುಗಳಲ್ಲಿ ಆ ಶಕ್ತಿ ಕಡಿಮೆ ಆಗ್ಬೋದು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋಕ್ಕಾಗಲ್ಲ, ಮನೋವ್ಯಥೆಯೂ ಸೇರುತ್ತೆ, ಮಾನಸಿಕ ಒತ್ತಡಕ್ಕೂ ಒಳಗಾಗ್ತೀರಿ. ಅಂತಹ ವೇಳೆಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಾಯವನ್ನು ನೀವು ಕೇಳಿದ್ರೆ ಖಂಡಿತ ಅವರು ಸಹಾಯವನ್ನು ಮಾಡ್ತಾರೆ. ಆದ್ದರಿಂದ ಮತ್ತೊಮ್ಮೆ ಹೇಳೋ ವಿಚಾರ, ಮನ ಬಿಚ್ಚಿ ಮಾತನಾಡಬೇಕು, ಅದೇ ಮುಖ್ಯ. ಇನ್ನು ನಿಮಗೆ ನಿಮ್ಮ ತಂದೆಯವರಿಂದ ಹಣದ ಸಹಾಯ ಸಿಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ನಿಮ್ಮ ಬಾಳ ಸಂಗಾತಿ ಅವರ ಉದ್ಯೋಗದಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಆರೋಗ್ಯದ ವಿಚಾರದಲ್ಲಿ ಮನೋವ್ಯಥೆ ಇರುತ್ತೆ, ಎಚ್ಚರಿಕೆಯಿಂದ ಇರಿ. ಮೀನರಾಶಿಯವರು ಇವತ್ತು ಕುಟುಂಬದ ಹಿರಿಯರ ಮಾರ್ಗದರ್ಶನವನ್ನು ಪಡೀತಾರೆ. ಯಾವ ವಿಚಾರಕ್ಕೆ ಅಂದರೆ, ಪ್ರತಿಯೊಂದು ವಿಚಾರದಲ್ಲೂ ಕುಟುಂಬದವರ ಹಿರಿಯರ ಮಾರ್ಗದರ್ಶನವನ್ನು ಪಡೀತಾರೆ. ಅವರ ಒಂದು ಅನುಭವ ಇವರಿಗೆ ಒಂದು ರೀತಿ ಲಾಭದಾಯಕವಾಗುತ್ತೆ. ಈ ಕಾರಣದಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಪರೋಕ್ಷವಾಗಿ ಕುಟುಂಬದ ಇತರೆ ಸದಸ್ಯರ ಸಹಾಯ ಸಿಗುತ್ತೆ. ಯಾವುದೇ ತೊಂದರೆ ಉಂಟಾಗಲ್ಲ. ನಿಮ್ಮ ಒಂದೇ ಒಂದು ಈ ನೆಗೆಟಿವ್ ಪಾಯಿಂಟ್ ಇವತ್ತೇನಪ್ಪ ಅಂದರೆ, ಯಾವುದೇ ವಿಚಾರದಲ್ಲಿ ದೃಢವಾದ ನಿಲುವನ್ನು ತಗೊಂಬಲ್ಲ ಒಂದು. ಅಥವಾ ಎರಡನೇದಾಗಿ ಏನು ಮಾಡ್ತೀವಿ, ಕೆಲವೊಂದು ವಿಚಾರದಲ್ಲಿ ದಿಢೀರ್ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ನೀವು ಅತಿಯಾದ ನಿರ್ಣಯವನ್ನು ತಗೋತೀರಿ, ತುಂಬ ನಿಧಾನ ಮಾಡ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಪಾಲಿನ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಮತ್ತೊಂದೇನಪ್ಪ ಅಂದರೆ, ಯಾವುದೋ ಒಂದು ಹೊಸ ರೀತಿಯ ಕೆಲಸವನ್ನು ಆರಂಭಿಸೋದಕ್ಕೆ ಆರಂಭ ಮಾಡ್ತೀರಿ. ಇದರಲ್ಲಿ ಸ್ವತಂತ್ರವಾಗಿ ನೀವೊಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಲುಗಾರಿಕೆ, ವ್ಯಾಪಾರ, ವ್ಯವಹಾರಗಳು ಅದಾಗಿರ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ನಿಮ್ಮ ಕೆಲಸ ಕಾರ್ಯಗಳು ಆಗಲೇ ಹೇಳಿದಾಗೆ ನಿಧಾನಗತಿಯಲ್ಲಿ ಸಾಗುತ್ತೆ. ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಬೇಸರಕ್ಕೆ ಒಳಗಾಗ್ಬೋದು. ಆದ್ದರಿಂದ ಸ್ವಲ್ಪ ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶೀಘ್ರಗತಿಯಲ್ಲಿ ಪೂರೈಸೋದಕ್ಕೆ ಪ್ರಯತ್ನಿಸಿ. ಯಾವುದೇ ತೊಂದರೆ ಕಂಡುಬರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚಗಳು ಅದೇ ರೀತಿಯಲ್ಲಿ ಇರುತ್ತೆ. ಎಚ್ಚರಿಕೆಯಲ್ಲಿ. ಉತ್ತಮ ಆರೋಗ್ಯ ಇರುತ್ತೆ, ಯಾವುದೇ ತೊಂದರೆ ಇಲ್ಲ.